ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಗವಿಶ್ರೀ ಟಿಇಟಿ ಕ್ಲಾಸಸ್‌ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ನಡೆಸಿದಂತಹ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಫಲಿತಾಂಶ ನಿನ್ನೆ ತಾನೇ ವೆಬ್‌ಸೈಟಲ್ಲಿ ಪ್ರಕಟಗೊಂಡಿದೆ. ತಾವೆಲ್ಲರೂ ರಿಸಲ್ಟ್‌ನ ಚೆಕ್ ಮಾಡ್ಕೊಂಡಿದ್ದೀರಿ ಅಂತ ಭಾವಿಸ್ತೀನಿ. ಹಾಗಾದ್ರೆ ನೆಕ್ಸ್ಟ್ ಪ್ರೊಸೀಜರ್ ಏನಪ್ಪಾ, ಪ್ರೋಸೆಸ್ ಏನು ಅಂತ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಆ್ಯಂಡ್ ಇನ್ನೂ ತನಕ ಯಾರೆಲ್ಲ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ, ವಿತೌಟ್ ಎನಿ ಡಿಲೇ ಲೆಟ್ ಸ್ಟಾರ್ಟ್ಸ್ ದ ವಿಡಿಯೋ. ಸೊ ನೆಕ್ಸ್ಟ್ ಪ್ರೊಸೆಸ್ ಏನಪ್ಪಾ, ಎಕ್ಸಾಮ್ ಆಯಿತು ಅಂತ ನೆಕ್ಸ್ಟ್ ಪ್ರೊಸೆಸ್ ಇರೋದೇ ಡೆಮೋ. ಡೆಮೋ ಅಲ್ಲಿ 20 ಮಾರ್ಕ್ಸ್‌ನ ಕನ್ಸಿಡರ್ ಮಾಡ್ತಾರೆ. 20 ಮಾರ್ಕ್ಸ್‌ಗೆ ಡೆಮೋ ಇರೋದ್ರಿಂದ ಡೆಮೋಗೆ ಇಂಪಾರ್ಟೆನ್ಸ್ ಜಾಸ್ತಿ ಇದೆ. ಸೊ ಹೇಗೆ ಪ್ರಿಪೇರ್ ಆಗಬೇಕು ಡೆಮೋ ಅಂತ ಹೇಳೋದಾತಂದ್ರೆ, ಇವಾಗ ನಾವು ಹೇಳೋದಾದ್ರೆ ಪ್ರೀ ಡೆಮೋ ಪ್ರಿಪರೇಷನ್ ಅಂದ್ರೆ ಪೂರ್ವ ತಯಾರಿ ಹೇಗಿರಬೇಕು ಡೆಮೋಗೆ ಅಂತ ಹೇಳಿದ್ರೆ, ನೀವು ನಿಮ್ಮ ಸಬ್ಜೆಕ್ಟ್ ಯಾವುದೇ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಆ ಒಂದು ಸಬ್ಜೆಕ್ಟಲ್ಲಿ ಟಾಪಿಕ್‌ನ ಚೂಸ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಟಾಪಿಕ್‌ನ ಯಾವ ರೀತಿ ಚೂಸ್ ಮಾಡಿ ಅಂತ ಹೇಳಿದ್ರೆ, ಆ ಒಂದು ಟಾಪಿಕಲ್ಲಿ ನಿಮಗೆ ಗುಡ್ ಕಮಾಂಡ್ ಇರಬೇಕು, ಮಾಸ್ಟರಿ ಇರಬೇಕು, ತುಂಬಾ ಇನ್ ಡೆಪ್ತ್ ನಾಲೆಡ್ಜ್ ನಿಮ್ಗೆ ಆ ಒಂದು ಟಾಪಿಕಲ್ಲಿ ಇರಬೇಕು ಆ್ಯಂಡ್ ಆ ಟಾಪಿಕ್ ನಿಮ್ಗೆ ಈಸಿ ಅನ್ಸಿರ್ಬೇಕು. ಸೊ ಅಂಥ ಟಾಪಿಕ್‌ನ ಚೂಸ್ ಮಾಡೋದ್ರಿಂದ ನಿಮ್ಗೆ ಡೆಮೋ ತುಂಬಾ ಚೆನ್ನಾಗಾಗುತ್ತೆ. ಆಮೇಲೆ ಟಾಪಿಕ್‌ನ ಚೂಸ್ ಮಾಡಿದ ಮೇಲೆ ಅದನ್ನ ನೀವೇನ್ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ಇನ್ ಫ್ರಂಟ್ ಆಫ್ ಮಿರರ್ ನಿಂತ್ಕೊಂಡು ನಿಮ್ಮಷ್ಟಕ್ಕೆ ನೀವೇ ಅಸಂಪ್ಷನ್ ಮಾಡ್ಕೊಂಡು, ಸ್ಟೂಡೆಂಟ್ಸ್ ಮತ್ತೆ ಇಂಟರ್ವ್ಯೂವರ್ಸ್ ಈ ಮುಂದ್ಗಡೆ ಕೂತ್ಕೊಂಡಿದ್ದಾರೆ ಅನ್ನೋ ಒಂದು ಫೀಲಲ್ಲಿ ನೀವು ಪಾಠನ ಮಾಡ್ತಾ ಹೋಗಿ. ಅಂದ್ರೆ ಚಾಕ್ ಅಥವಾ ಮಾರ್ಕರ್ ತಗೊಂಡ್ಬಿಟ್ಟು ನಿಮ್ಮಷ್ಟಕ್ಕೆ ನೀವೇ ಲೆಸನ್ ಮಾಡ್ತಾ ಹೋಗಿ. ಆವಾಗ ನಿಮ್ಗೆ ಕಾನ್ಫಿಡೆನ್ಸ್ ಏನಾಗ್ತದೆ, ಡೆವಲಪ್ ಆಕ್ಕೋತಾ ಹೋಗುತ್ತೆ. ಸೊ ಅಥವಾ ಫೋನಲ್ಲಿ ಕೂಡ ನೀವು ರೆಕಾರ್ಡ್ ಮಾಡ್ಬೋದು. ಆಸ್ ಎ ಟೀಚರ್ ಆಗಿ ನಮ್ಗೆ ಏನಂತ ಹೇಳ್ಬೇಕು, ಕಾನ್ಫಿಡೆನ್ಸ್ ತುಂಬಾ ಜಾಸ್ತಿ ಇರಬೇಕು ಲೆಸನ್ ಮಾಡ್ಬೇಕಾದ್ರೆ. ಸೊ ಆ ಒಂದು ಕಾನ್ಫಿಡೆನ್ಸ್‌ನ ನೀವು ಪ್ರಾಕ್ಟೀಸ್ ಮೂಲಕ ಇನ್ಕ್ರೀಸ್ ಮಾಡ್ಕೋಬಹುದು. ಬಿಕಾಸ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ಸ್ ಪರ್ಫೆಕ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕಮ್ಯುನಿಕೇಷನ್ ಸ್ಕಿಲ್ಸ್. ಕಮ್ಯುನಿಕೇಷನ್ ಸ್ಕಿಲ್ಸ್‌ಗೆ ತುಂಬಾನೇ ಇಂಪಾರ್ಟೆಂಟ್ ಇದೆ. ಸೊ ಹಾಗಾಗಿ ಯಾಕಪ್ಪ ಅಂತಂದ್ರೆ, ಇದು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಸ್‌ಗೆ ರಿಕ್ರೂಟ್ಮೆಂಟ್ ನಡೆಯೋದ್ರಿಂದ ಇಲ್ಲಿ ನಮ್ಗೆ ಇಂಗ್ಲಿಷ್ ಕಮ್ಯುನಿಕೇಷನ್ ಸ್ಕಿಲ್‌ನ ಟೆಸ್ಟ್ ಮಾಡ್ತಾರೆ. ಹಾಗಾಗಿ ಸಿಂಪಲ್ ಮತ್ತೆ ಈಸಿ ಲ್ಯಾಂಗ್ವೇಜ್ ವೆಕ್ಯಾಬ್ಯುಲರೀಸ್‌ನ ನೀವು ಮಕ್ಕಳ ಜೊತೆ ಕಂಫರ್ಟೇಬಲ್ ಆಗಿ ಇರುವಂತಹ ವರ್ಡ್ಸ್‌ನ ಯೂಸ್ ಮಾಡ್ರಿ ವೈಲ್ ಟೀಚಿಂಗ್ ದ ಲೆಸನ್. ಸೊ ಹಾಗಾಗಿ ಕಾಂಪ್ಲಿಕೇಟೆಡ್ ಮಾಡ್ಕೋಬೇಡ್ರಿ. ನಿಮಗೆ ಎಷ್ಟು ಈಸಿಯಾಗಿ ಟೀಚ್ ಮಾಡೋಕ್ ಸಾಧ್ಯನೋ ಅಷ್ಟು ಸಿಂಪಲ್ ಆಗಿ ಈಸಿ ಲ್ಯಾಂಗ್ವೇಜ್‌ನಾಗ ಮಕ್ಕಳಿಗೆ ಪಾಠನ ಬೋಧನೆ ಮಾಡ್ರಿ. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನಂದ್ರೆ ಬಾಡಿ ಲ್ಯಾಂಗ್ವೇಜ್. ಆಸ್ ಅ ಪ್ರೊಫೆಷನಲ್ ಟೀಚರ್‌ಗೆ ಇಂಪಾರ್ಟೆಂಟ್ ಆಗಿ ಇರಬೇಕಾಗಿರುವಂತದ್ದು ಬಾಡಿ ಲ್ಯಾಂಗ್ವೇಜ್. ಬಾಡಿ ಲ್ಯಾಂಗ್ವೇಜ್ ಇಂದ ಕಂಪ್ಲೀಟ್ ಪರ್ಸನಾಲಿಟಿನ ಒಂದು ಜಡ್ಜ್‌ಮೆಂಟ್ ಸಹ ಮಾಡ್ಬೋದು. ಸೊ ಹಾಗಾಗಿ ಬಾಡಿ ಲ್ಯಾಂಗ್ವೇಜ್ ಹೇಗಿರ್ಬೇಕಂದ್ರೆ ಪ್ಲೆಸೆಂಟ್ ಆಗಿರ್ಬೇಕು, ಕಾಮ್ ಅಂಡ್ ಕೂಲ್ ಆಗಿ, ತುಂಬಾ ನರ್ವಸ್ನೆಸ್‌ನ ಏನು ತೋರಿಸ್ಕೊಳ್ದೆ ಕಾಮ್ ಆಗಿ ಇರ್ಬೇಕು. ಸೊ ಆ್ಯಂಡ್ ಪಾಠ ಮಾಡ್ಬೇಕಾದ್ರೆ ಒಂದು ಜೆಂಟಲ್ ಸ್ಮೈಲ್ ಮೂಲಕ ನಿಮ್ಮ ಪಾಠನ ಶುರು ಮಾಡ್ರಿ. ಯಾಕಂದ್ರೆ ಅಲ್ಲಿ ಒಂದು ಲರ್ನಿಂಗ್ ಎನ್ವಿರಾನ್ಮೆಂಟ್‌ನ ಕ್ರಿಯೇಟ್ ಮಾಡ್ಬೇಕಾಗಿರುತ್ತೆ ಮಕ್ಕಳಿಗೆ. ಸೊ ಹಾಗಾಗಿ ಸ್ಮೈಲ್ ಮೂಲಕ ನೀವು ಪಾಠ ಮಾಡಿದಾಗ ಅದೊಂದು ಅಟ್ರಾಕ್ಷನ್ ಗ್ರ್ಯಾಬ್ ಕೂಡ ಆಗ್ಬೋದು. ಆ್ಯಂಡ್ ಒಂದು ಮೇಂಟೈನ್ ಸಮ್ ಪ್ರಾಪರ್ ಐ ಕಾಂಟ್ಯಾಕ್ಟ್ ವಿತ್ ಈಚ್ ಅಂಡ್ ಎವ್ರಿ ಸ್ಟೂಡೆಂಟ್ ಫ್ರಮ್ ದ ಫಸ್ಟ್ ಬೆಂಚ್ ಟಿಲ್ ದ ಲಾಸ್ಟ್ ಬೆಂಚ್ ವರೆಗೂ ಪ್ರತಿಯೊಂದು ಮಕ್ಕಳನ್ನ ನಾವು ಗಮನಿಸ್ತಾ ಇರಬೇಕು. ಅವರ ಆಕ್ಟಿವಿಟೀಸ್ ಏನೇನಿದಾವು ಅಂತ ಹೇಳಿ ನೋಡ್ತಾ ಇರಬೇಕು. ಕಾರ್ನರಲ್ಲಿ ಇರುವಂತ ಮಕ್ಕಳಾಗಿರ್ಬೋದು, ಫಸ್ಟ್ ಬೆಂಚ್ ಆಗಿರ್ಬೋದು, ಲಾಸ್ಟ್ ಬೆಂಚ್ ಆಗಿರ್ಬೋದು, ಆ್ಯಂಡ್ ಎಲ್ಲ ಮಕ್ಕಳ ಆಕ್ಟಿವಿಟೀಸ್‌ನ ನಾವು ಗಮನಿಸ್ತಾ ಇರಬೇಕು. ಆಮೇಲೆ ಮಕ್ಕಳಲ್ಲಿ ಕೆಲವೊಬ್ರು ಆಕ್ಟಿವ್ ಮಕ್ಕಳಿರ್ತಾರೆ. ಅಂದ್ರೆ ಪ್ರತಿಯೊಂದು ಕ್ಲಾಸಲ್ಲಿ ಆಕ್ಟಿವ್ ಇರುವಂತಹ ಮಕ್ಕಳಿರ್ತಾರೆ. ಸೊ ಅವರಿಗೇನೆ ಪ್ರತಿ ಬಾರಿ ಅವಕಾಶ ಕೊಡೋ ಬದಲಿ ಎಲ್ಲಾ ಮಕ್ಕಳಿಗೂನು ಈಕ್ವಲ್ ಅಪಾರ್ಚುನಿಟೀಸ್ ಕೊಡಬೇಕು. ಪ್ರತಿಯೊಂದು ಮಕ್ಕಳಿಗೂನು ಸಾಧ್ಯವಾದಷ್ಟು ಆನ್ಸರ್ ಹೇಳಕ್ಕೆ ಕ್ವೆಶ್ಚನ್ ಕೇಳೋದ್ರಿಂದ ಅವರು ಅಲರ್ಟ್ ಆಗಿರ್ತಾರ. ಸೊ ಹಾಗಾಗಿ ಎಲ್ಲಾ ಮಕ್ಕಳ ಒಂದು ಚಟುವಟಿಕೆಯನ್ನ ಗಮನಿಸ್ತಾ ಇರಬೇಕು. ಆಮೇಲೆ ನಾಯ್ಸ್ ಕ್ರಿಯೇಷನ್ ಇರಬೇಕು. ಅದು ಹೆಲ್ದಿ ನಾಯ್ಸ್ ಕ್ರಿಯೇಷನ್ ಇರಬೇಕು. ಹೆಲ್ದಿ ಕ್ಲಾಸ್ ರೂಮ್ ಡಿಸ್ಕಷನ್ ಇರೋ ಹಾಗೆ ನಿಮ್ಮ ಡೆಮೋದಲ್ಲಿ ಮೇಂಟೈನ್ ಮಾಡಿ. ಅದು ನಾಯ್ಸ್ ಅಂದ್ರೆ ನೆಗೆಟಿವ್ ಆಗಿ ಆಗ್ಬಾರ್ದು. ಸೊ ಆ ತರ ಒಂದು ನಿಮ್ ಡೆಮೋ ಆಗಿರ್ಲಿ. ಆಮೇಲೆ ಇನ್ನೊಂದು ಪಾಯಿಂಟ್ ಏನಂದ್ರೆ ಅಪಿಯರೆನ್ಸ್. ನಿಮ್ದು ಡ್ರೆಸ್ಸಿಂಗ್ ಸೆನ್ಸ್ ಕೂಡ ಮ್ಯಾಟರ್ ಆಗ್ತೈತಿ. ಹಾಗಾಗಿ ಡೀಸೆಂಟ್ ಕಲರ್ ಫಾರ್ಮಲ್ ವೇರ್‌ನ ಹಾಕ್ಕೊಂಡು ಹೋಗೋದು ಬೆಟರ್ ಇರ್ತೈತಿ ಫಾರ್ ಡೆಮೋ ಪರ್ಪಸ್. ಆಮೇಲೆ ನೆಕ್ಸ್ಟ್ ಇನ್ನೊಂದು ಹೇಳೋದಾದ್ರೆ, ಇದಿಷ್ಟು ಏನಾಗಿತ್ತು ಪ್ರೀ ಡೆಮೋ ಪ್ರಿಪರೇಷನ್. ಅಂದ್ರೆ ಏನೇನ್ ತಯಾರಿ ಮಾಡ್ಕೋಬೇಕು ಪ್ರಿಪರೇಷನ್ ಡೆಮೋಕ್ಕಿಂತ ಮುಂಚೆ ಅನ್ನೋದು. ಈಗ ನೆಕ್ಸ್ಟ್ ಡ್ಯೂರಿಂಗ್ ದ ಕ್ಲಾಸಲ್ಲಿ ಡೆಮೋ ಮಾಡ್ಬೇಕಾದ್ರೆ ಏನೇನು ಕೆಲವೊಂದಿಷ್ಟು ಟಿಪ್ಸ್‌ನ ಫಾಲೋ ಮಾಡ್ಬೇಕು. ಫಸ್ಟು ನೀವು ಹೋದ ತಕ್ಷಣನೇ ನಿಮ್ಮ ಇಂಟ್ರೊಡಕ್ಷನ್‌ನ ಮಾಡ್ಕೊಳ್ಳಿ. ಅಂದ್ರೆ ನಿಮ್ಮ ಹೆಸರು, ಸಬ್ಜೆಕ್ಟು, ಆಮೇಲೆ ಯಾವ ಟಾಪಿಕ್‌ನ ಡಿಸ್ಕಸ್ ಮಾಡ್ತಿದ್ದೀರಿ, ಆ ಒಂದು ಸ್ವೀಟ್ ಅಂಡ್ ಶಾರ್ಟ್ ಆಗಿ ಇಂಟ್ರೊಡಕ್ಷನ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ಇಟ್ ವಿಲ್ ಬಿ ಒಂದು ಅಟೆನ್ಷನ್ ಆಗಿರ್ತೈತಿ.
ಸೆಕೆಂಡ್ ಪಾಯಿಂಟ್ ಬಂದು ಡಿಲಿವರಿ ಆಫ್ ದ ಸಬ್ಜೆಕ್ಟ್ ಆರ್ ಟಾಪಿಕ್. ಯಾವ ರೀತಿ ನೀವು ಕಂಟೆಂಟ್‌ನ ಎಕ್ಸ್‌ಪ್ಲೇನ್ ಮಾಡ್ತೀರಿ, ಯಾವ ರೀತಿ ಅದನ್ನ ಡಿಲಿವರ್ ಮಾಡ್ತೀರಿ. ಅಂದ್ರೆ ಒಂದಾದ ನಂತರ ಒಂದೊಂದು ಟಾಪಿಕ್‌ನ ರಶ್ ಮತ್ತೆ ಹರಿಬರಿ ಮಾಡೋಂಗಿಲ್ಲ. ಕೊಟ್ಟಂತ ಟಾಪಿಕ್‌ನ ಅಚ್ಚುಕಟ್ಟಾಗಿ ಚಂದಾಗಿ ಅದನ್ನ ಎಕ್ಸ್‌ಪ್ಲೇನ್ ಮಾಡೋದ್ರಿಂದ ನಿಮ್ಮ ಒಂದು ಡೆಮೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತಾ. ಸೊ ದಟ್ ನೀವು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್‌ಪ್ಲೇನ್ ಮಾಡ್ಕೋತಾ ಹೋಗಿ. ಫಾರ್ ಎಕ್ಸಾಂಪಲ್ ಈಗ ಸೈನ್ಸಲ್ಲಿ ಕೆಲವೊಂದಿಷ್ಟು ಸೈಂಟಿಫಿಕ್ ಟರ್ಮ್ಸ್ ಇದ್ರೆ ಅವನ್ನ ನಿಮ್ಮ ಒಂದು ಓನ್ ಸೆಂಟೆನ್ಸ್‌ನಲ್ಲಿ ಡಿಫೈನ್ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಅಂದ್ರೆ ಸಿಂಪಲ್ ಸೆಂಟೆನ್ಸ್ ಮೂಲಕ ಅದನ್ನ ಡಿಫೈನ್ ಮಾಡೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಅಂಡರ್‌ಸ್ಟ್ಯಾಂಡಿಂಗ್ ಜಾಸ್ತಿ ಚೆನ್ನಾಗಾಗುತ್ತೆ. ಆಮೇಲೆ ಬೇಸಿಕ್ ಇಂದ ಅಡ್ವಾನ್ಸ್ ಲೆವೆಲ್‌ಗೆ ಹೋಗೋ ಲೆವೆಲ್ ನಿಮ್ಮ ಒಂದು ಟೈಪ್ ಆಫ್ ಟೀಚಿಂಗ್ ಇದ್ರೆ ತುಂಬಾ ಚೆನ್ನಾಗಿ. ನೆಕ್ಸ್ಟ್ ವೈಲ್ ಎಕ್ಸ್‌ಪ್ಲೇನಿಂಗ್ ದ ಕಾನ್ಸೆಪ್ಟ್ ಟೀಚಿಂಗ್ ಸ್ಟೈಲ್ ತುಂಬಾ ಇಂಪಾರ್ಟೆಂಟ್ ಆಗ್ತೈತಿ. ನೀವು ತುಂಬಾ ಕಾನ್ಫಿಡೆಂಟ್ ಆಗಿರ್ಬೇಕು. ಆಮೇಲೆ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಗೆ ಫ್ಲೂಯೆನ್ಸಿ ಇರ್ಬೇಕು. ಅಂದ್ರೆ ಹೇಳ್ತಿದ್ದೀನಲ್ಲ ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿರ್ಬೇಕು. ಅನ್ ನ ಇಂಟರ್ವ್ಯೂವರ್ಸ್ ಇದಾರೆ, ಮಕ್ಕಳಿದಾರೆ ಅನ್ನೋ ಒಂದು ಭಯ ಬೇಡ. ನೀವು ಆಸ್ ಎ ನಾರ್ಮಲ್ ಟೀಚರ್ ಆಗಿ ಹೇಗೆ ಪಾಠ ಮಾಡ್ತೀರಿ ಕ್ಲಾಸಲ್ಲಿ, ಅದೇ ರೀತಿಯಾಗಿ ಎನ್ವಿರಾನ್ಮೆಂಟ್‌ನ ಕ್ರಿಯೇಟ್ ಮಾಡ್ಕೊಳ್ರಿ. ಕಾನ್ಫಿಡೆಂಟ್ ಆಗಿ ನಿಮ್ಮ ಒಂದು ಪಾಠನ ಮಾಡಿ ಅಂತ ಹೇಳ್ತೀನಿ. ಆಮೇಲೆ ಸೊ ನೆಕ್ಸ್ಟ್ ಬ್ಲಾಕ್ ಬೋರ್ಡ್ ಯೂಸೇಜ್ ಹೆಂಗಿರ್ಬೇಕಂತ ಹೇಳಿದ್ರೆ, ನೀಟ್ ಆ್ಯಂಡ್ ಕ್ಲೀನ್ ಆಗಿ ಫಸ್ಟ್ ಬ್ಲಾಕ್ ಬೋರ್ಡ್‌ನ ಮೇಂಟೈನ್ ಮಾಡಿ. ಅದಾದ ನಂತರ ಎಲ್ಲಾ ಥಿಂಗ್ಸ್ ಮೇನ್ ಇಂಪಾರ್ಟೆಂಟ್ ಏನಿರ್ತಾವಲ್ಲ ಅಷ್ಟನ್ನ ಮಾತ್ರ ಬೋರ್ಡ್ ಮೇಲೆ ಬರೀರಿ. ಎಲ್ಲಾ ಒಂದು ಪಾಯಿಂಟ್ಸ್‌ನ ಬೋರ್ಡ್ ಮೇಲೆ ಬರೀಲಿಕ್ಕೆ ಹೋಗ್ಬೇಡ್ರಿ. ಆಮೇಲೆ ಬರಿಬೇಕಾದ್ರೆ ನೀಟ್ ಹ್ಯಾಂಡ್ ರೈಟಿಂಗ್‌ನ ಮೇಂಟೈನ್ ಮಾಡ್ರಿ. ಆ್ಯಂಡ್ ಒಂದು ರೈಟ್ ಪೊಸಿಷನ್ ಅಲ್ಲಿ ನಿಂತು ಬ್ಲಾಕ್ ಬೋರ್ಡ್‌ನ ಯೂಸ್ ಮಾಡ್ರಿ. ಕಂಪ್ಲೀಟ್ಲಿ ಬ್ಲಾಕ್ ಬೋರ್ಡ್ ಸೈಡ್‌ನೇ ಟರ್ನ್ ಆಗಿ ನಿಂತ್ಕೊಳ್ಳೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ಮಕ್ಕಳನ್ನು ಅಬ್ಸರ್ವ್ ಮಾಡ್ತಾ ನಿಮ್ಮ ಒಂದು ರೈಟಿಂಗ್ ಇರಬೇಕು. ಸೊ ಇದಾಗಿತ್ತು ಬ್ಲಾಕ್ ಬೋರ್ಡ್ ಯೂಸೇಜ್ ಇಂದು. ಆಮೇಲೆ ನೆಕ್ಸ್ಟ್ ಲಾಸ್ಟ್ ಇವಾಗ ಕನ್ಕ್ಲೂಷನ್. ಈ ಇಂಟ್ರೊಡಕ್ಷನ್ ಎಷ್ಟು ಇಂಪಾರ್ಟೆಂಟೋ ಕನ್ಕ್ಲೂಷನ್ ಅಷ್ಟೇ ಇಂಪಾರ್ಟೆಂಟ್. ನೀವು ಹೇಳಿರುವಂತ ಎಲ್ಲಾ ಟಾಪಿಕ್ಸ್‌ನ ಏನ್ ಮಾಡ್ಬೋದು, ಒಂದು ಸ್ವೀಟ್ ಅಂಡ್ ಶಾರ್ಟ್ ಆಗಿ ಸಮ್ಮರಿ ಟೈಪ್ ಅದನ್ನ ರಿವೈಸ್ ಮಾಡ್ಬೋದು. ಅಥವಾ ಕೆಲವೊಂದಿಷ್ಟು ಕ್ವೆಷನ್ಸ್ ಕೇಳಿ ಡೆಮೋನ ಎಂಡ್ ಮಾಡ್ಬೋದು. ಅದಾದ ನಂತರ ನೀವು ಮಕ್ಕಳಿಗೆ ಯಾರು ಸರಿಯಾಗಿ ಆನ್ಸರ್ ಹೇಳಿರ್ತಾರ ಅವ್ರಿಗೆಲ್ಲ ವರ್ಬಲ್ ಆಗಿರ್ಬೋದು, ನಾನ್ ವರ್ಬಲ್ ಆಗಿ ಒಂದು ಪಾಸಿಟಿವ್ ಅಪ್ರಿಸಿಯೇಷನ್ ಕೊಡ್ರಿ, ಪಾಸಿಟಿವ್ ಫೀಡ್‌ಬ್ಯಾಕ್ ಕೊಡ್ರಿ. ಫಾರ್ ಎಕ್ಸಾಂಪಲ್ ಕ್ಲಾಪ್ಸ್ ಹಾಕಿಸೋದಾಗಿರ್ಬೋದು ಅಥವಾ ಗುಡ್, ವೆರಿ ಗುಡ್ ಅಂತ ಹೇಳಿ ವರ್ಬಲ್ ಆಗಿ ನೀವು ಪಾಸಿಟಿವ್ ಆಗಿ ಫೀಡ್‌ಬ್ಯಾಕ್ ಕೊಡ್ಬೋದು. ಸೊ ಇದಾದ್ಮೇಲೆ ನೆಕ್ಸ್ಟ್ ನೀವೇನ್ ಮಾಡ್ಬೋದು, ನಿಮ್ಗೇನಾದ್ರು ಡೌಟ್ಸ್ ಇದಾವ ಅಂತ ಹೇಳಿ ಸೊ ಡೌಟ್ಸ್ ಇದಾವ ಅಂತ ಕೇಳಿ ಅದಾದ ನಂತರ ನೆಕ್ಸ್ಟ್ ಥ್ಯಾಂಕ್ಸ್ ಫಾರ್ ಯುವರ್ ಕೋಆಪರೇಷನ್ ಅಂತ ಹೇಳಿ ನಿಮ್ಮ ಡೆಮೋನ ಎಂಡ್ ಅಪ್ ಮಾಡಿ. ಸೊ ಇದಾಗಿತ್ತು ಫ್ಯೂ ಟಿಪ್ಸ್ ಅಂಡ್ ಟ್ರಿಕ್ಸ್ ಫಾರ್ ದ ಡೆಮೋ ಪ್ರಾಕ್ಟೀಸ್. ಇವು ಪಾಯಿಂಟ್ಸ್ ನಿಮ್ಗೇನಾದ್ರು ಹೆಲ್ಪ್‌ಫುಲ್ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್‌ಗೂ ಶೇರ್ ಮಾಡಿ. ಆ್ಯಂಡ್ ಇನ್ನೂ ತನಕ ಯಾರೆಲ್ಲ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.